ಅಂದ್ರೆ ಕಳೆದ ಕಳೆದ ವರ್ಷ ಫೆಬ್ರವರಿ 18ನೇ ತಾರೀಕಿನ ದಿವಸ ನನ್ನ ಹೆಂಡತಿ ತೀರಿ ಹೋದ್ಲು. ತೀರಿ ಹೋದ್ಲು ಅಂದ್ರೆ ಸಂದರ್ಭ ಮಗಳಿಗೆ ಮದುವೆ ಎಲ್ಲ ನಿಶ್ಚಯ ಆಗಿತ್ತು. ಮೂರು ಜನ ಹೆಣ್ಣು ಮಕ್ಕಳು, 4 ಜನ ಗಂಡು ಮಕ್ಕಳು ನಾವು. ಅವರಲ್ಲಿ ಒಬ್ಬ ಅಣ್ಣ ತೀರಿ ಹೋಗಿದ್ದ. ಹೆಸರೇನು ಸರ್ ಅವ್ರದ್ದು? ಜಯ ಅಂತ. ಮತ್ತೆ ಉಳಿದವ್ರ ಹೆಸರು? ಹಿರಿಯವಳು ಲಕ್ಷ್ಮಿ ಅಂತ. ಆಮೇಲೆ ಅದ ಎರಡನೇವನೇ ಜಯ ಅಂತ ತೀರಿ ಹೋದವು. ಆಮೇಲೆ ಮತ್ತೊಬ್ಬ ಅಣ್ಣ ವಿಜಯ ಅಂತ, ಮತ್ತೊಬ್ಬಳು ಜಯಂತಿ ಅಂತ, ಇನ್ನೊಬ್ಬಳು ಶಾರದಾ ಅಂತ, ನಾನು ಚಂದ್ರ ಅಂತ, ನನ್ನ ತಮ್ಮ ನಾಗರಾಜ ಅಂತ. ಮತ್ತೆ ಈ ನೀವು 7 ಜನರಲ್ಲಿ ಸರ್ ನಿಮ್ಗೆ ಮಾತ್ರ ಯಕ್ಷಗಾನ ಆಸಕ್ತಿ ಬಂದ? ಹೌದೌದು, ನನಗೆ ಮಾತ್ರ, ಬೇರೆ ಯಾರಿಗಿಲ್ಲ. ಬೇರೆ ಯಾರು ಇಲ್ಲ? ಇಲ್ಲ ಇಲ್ಲ. ನಿಮ್ ತಮ್ಮ ಎಲ್ಲರೂ ಕಲ್ತಿರ್ತಾರೆ? ಅವ SSLC ಆಗಿದೆ. ಹಾಗೆ ನೀವು 5ನೇ ಕ್ಲಾಸಿಗೆ? ನಾನು 5ನೇ ಕ್ಲಾಸ್. ಅವನು ಹಿರಿಯರಿಗೆ ಅಂದ್ರೆ ನಮ್ಮ ತಂದೆಗೆ ಸ್ವಲ್ಪ ಎಲ್ಲ ಪುರಾಣ ಜ್ಞಾನ ಎಲ್ಲ ಇದ್ದಿತ್ತು. ಯಕ್ಷಗಾನದ ಬಗ್ಗೆ ಎಲ್ಲ ಸ್ವಲ್ಪ ಆಸಕ್ತಿ ಇತ್ತು. ಕೆಲವೆಲ್ಲ ಆಟ ನೋಡುತ್ತ ತುಂಬಾ, ಆ ಕಾಲದಲ್ಲೆಲ್ಲ ಆಟ ನೋಡಿದ ಅನುಭವ ತುಂಬಾ ಇದ್ದಿತ್ತು ತಂದೆಯವ್ರಿಗೆ. ತಂದೆಯವರು ಏನು ವೃತ್ತಿ ಮಾಡ್ತಿದ್ರು? ಅವರದ್ದು ವೃತ್ತಿ ಕೃಷಿಯೇ. ಕೃಷಿ, ಕೂಲಿ ಕೆಲಸ, ಇಂಥದ್ದೇ ಅಲ್ಲ. ಕೃಷಿ ಮಾಡುದಂತ ಹೇಳಿದ್ರೆ ನಮ್ಮ ಸ್ವಂತಕ್ಕೆ ಯಾವ್ದು ಇಲ್ಲ. ನಾವು ಮೂಲತಃ ಯಾವುದೇ ಒಂದು ಇದ್ರಲ್ಲಿ ಇದ್ದವರಲ್ಲ, ಬೇರೆಯವರು ಇದ್ರಲ್ಲೇ ಮಾಡ್ತಾ ಇದ್ದವರು. ಮತ್ತೆ ಎಲ್ಲಾ ಕೆಲಸವನ್ನು ಬಲ್ಲವರಾಗಿದ್ರು. ಪ್ರತಿಯೊಂದು ಕೆಲಸ ಬುಟ್ಟಿ ನೇಯ್ತಾ ಇದ್ರು, ಕೃಷಿ ಕೆಲಸ ಮಾಡ್ತಾ ಇದ್ರು. ಆಮೇಲೆ ಜೊತೆಗೆ ಒಂದು 4-6 ಭಾಷೆಯನ್ನು ಬಲ್ಲವರಾಗಿದ್ರು. ಯಾವ್ದೆಲ್ಲ ಸರ್? ಅವರಿಗೆ ಇಂಗ್ಲಿಷ್ ಒಂದು ಬಿಟ್ಟು ಕನ್ನಡ, ತುಳು, ತೆಲುಗು, ಮರಾಠಿ, ಹಿಂದಿ ಎಲ್ಲಾ ಭಾಷೆಯು ಬರ್ತಾ ಇತ್ತು. ಅವರಂದ್ರೆ ಅವರು ಬಾಂಬೆಯಲ್ಲಿ ಇದ್ದವರು, ನಾಸಿಕದಲ್ಲಿ ಇದ್ದವರು. ಆ ಕಾಲದಲ್ಲೆಲ್ಲ ಹೋಟ್ಲು ಇದೆಲ್ಲ ಮಾಡ್ಕೊಂಡು ಸ್ವೀಟ್ ಐಟಮ್ಸ್ ಕೆಲವೆಲ್ಲ ಮಾಡ್ತಾ ಇದ್ದವರು. ಆಗಲೇ ಆಗ ಅಂತ ಹೇಳಿದ್ರೆ ಆಗ್ಲಿಕ್ಕೆಲ್ಲ ಈ ಬಾಲ್ಯ ವಿವಾಹದ ಕಾಲದಲ್ಲಿ ಮದುವೆ ಆದದ್ದಂತೆ. ಎಷ್ಟು ವರ್ಷಕ್ಕೆ ಮದುವೆ ಆಗಿರ್ಬೋದು ಸರ್ ಅವ್ರು ಇನ್ನೊಂದು 15 ವರ್ಷಕ್ಕೋ. ತಂದೆಗೆ 15 ವರ್ಷ, ತಾಯಿಗೆ 5 ವರ್ಷ ಇದ್ದಾಗ ಆದದ್ದಂತೆ. ಹೌದು ಹೌದು, ಆಗ ಆ ಕಾಲದಲ್ಲಿ ನಮಗೆ ಗೊತ್ತಿಲ್ಲ. ಹೌದು, ಆ ಕಾಲದಲ್ಲಿ ಆದದ್ದಂತೆ. ಆ ನಂತರ ಅವರು ಅತ್ಲಗೆ ಬಾಂಬೆ ಕಡೆ ಎಲ್ಲ ಸೇರಿಕೊಂಡು ಅಲ್ಲಿ ಯಾವ್ದು ಹೋಟ್ಲ್ ಕೆಲಸ ಮಾಡ್ತಾ ಅದ್ರಲ್ಲಿ ತಿಂಡಿ ಐಟಮ್ಸ್ ಇದನ್ನೆಲ್ಲ ಎಲ್ಲ ಕಲ್ತರು, ಎಲ್ಲ ಮಾಡಿದ್ರು. ಆ ನಂತರ ಬಂದು ಬೇರೆ ಬೇರೆ ಈ ಕೆಲಸಗಳು ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದವರು. ಹೀಗೆ ಒಟ್ಟು ಕೂಲಿ ಮಾಡ್ತಾ ನಮ್ಮ ಜೀವನಕ್ಕೆ ಒಂದು ಹೊಟ್ಟೆ ತುಂಬುದಕ್ಕೆ 2 ಹೊತ್ತು ಊಟ ಇಲ್ಲದೆ ಇದ್ರು 1 ಹೊತ್ತಾದ್ರೂ ಅದಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದಿದ್ರು. ಹಾಗೆ ನೀವು ಅವರ ಆಗಿನ ಶ್ರಮವೇ ಅದು. ಅದಕ್ಕೆ ನಾವು ಯಾವ ಕಾಲಕ್ಕೂ ನಾವು ಅದನ್ನೆಲ್ಲ ಮರೆಯುವ ಹಾಗಿಲ್ಲ. ಯಾಕಂದ್ರೆ ಕಷ್ಟದ ಜೀವನ. ಆ ಕಾಲದಲ್ಲೂ ನಮ್ಮನ್ನ ಸಾಕಿದ್ರಲ್ಲ ಆ ಕಷ್ಟದಲ್ಲಿ. ಅದು ಹೌದು. ಮತ್ತೆ ನಿಮ್ಮ ಸಂಸಾರಿಕ ವಿಷಯದಲ್ಲಿ ಸರ್, ನಿಮ್ಮ ಮಡದಿ ಅವರ ಬಗ್ಗೆ ಮತ್ತೆ ಮಕ್ಕಳ ಬಗ್ಗೆ ಒಂದೆರಡು ಮಾತು ಸರ್. ನನ್ನ ಸಾಂಸಾರಿಕದ ವಿಷಯದ ಬಗ್ಗೆ 1-2 ವರ್ಷದ ಹಿಂದೆ ಆದ್ರೆ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳುವುದಕ್ಕಿದ್ದಿತ್ತು. ಈಗ 1 ವರ್ಷದ ನಂತರ ಆ ಹೆಮ್ಮೆಯನ್ನು ಕಳ್ಕೊಂಡಿದ್ದೇನೆ ನಾನು. ಅಂದ್ರೆ ಕಳೆದ ವರ್ಷ ಫೆಬ್ರವರಿ 18ನೇ ತಾರೀಕಿನ ದಿವಸ ನನ್ನ ಹೆಂಡತಿ ತೀರಿ ಹೋದ್ಲು. ತೀರಿ ಹೋದ್ಲು ಅಂದ್ರೆ ಸಂದರ್ಭ ಮಗಳಿಗೆ ಮದುವೆ ಎಲ್ಲ ನಿಶ್ಚಯ ಆಗಿತ್ತು. ಮೇ 2ನೇ ತಾರೀಕಿಗೆ ಮದುವೆ ನಿಶ್ಚಯ ಆಗಿ ಹಾಲ್ ಎಲ್ಲ ಬುಕ್ ಮಾಡಿ ಎಲ್ಲ ಆಗಿತ್ತು. ಇದರ ನಡುವೆ ಅವಳಿಗೆ ತೀರಾ ಅನಾರೋಗ್ಯಕ್ಕೂ ಒಳಗಾದಳು. ಏನಾಗಿದೆ? ಕೆಮ್ಮು ಶುರುವಾದದ್ದು. ಅದಕ್ಕೆ 1-2 ವರ್ಷದಿಂದ ಎಲ್ಲಾ ಡಾಕ್ಟರ್ ಔಷಧಿಯು ಮಾಡ್ತಾ ಇದ್ದೆ. ಎಲ್ಲಿಯೂ ಅದು ಗುಣ ಆಗ್ಲಿಲ್ಲ, ಹೆಚ್ಚಾಗ್ತಾ ಹೋಯ್ತು. ಕಡೆಗೆ ಎಕ್ಸ್ರೇ ಇನ್ನೊಂದು ಮತ್ತೊಂದು ಅಂತ ಎಲ್ಲ ಇದು ಮಾಡಿತ್ತು. ಕಡೆಗೆ ಮಣಿಪಾಲದಲ್ಲಿ ಅಡ್ಮಿಟ್ ಮಾಡಿದೆ. ಸಾಲಾಗಿಲ್ಲ ಮಾಡಿ ಅಲ್ಲಿಯೂ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಂಡ ಹಾಗಾಯ್ತು. ಕಡೆಗೆ ನಾನು ಅಲ್ಲಿ ಉಳಿಸ್ಕೊಳ್ಳುವುದಕ್ಕೆ ನನಗೆ ಆರ್ಥಿಕವಾದ ತೊಡಕುಂಟು. ಸ್ವಲ್ಪ ದಿವಸ ಬಿಟ್ಟು ಮನೆಗೆ ಕರ್ಕೊಂಡು ಬಂದೆ. ಮನೆಯಲ್ಲಿ ಆಕ್ಸಿಜನ್, ನೆಬ್ಬು, BP ಚೆಕಪ್ಪಿಗೆ ಎಲ್ಲದನ್ನ ಬಾಡಿಗೆ ವಸ್ತುಗಳನ್ನೇ ಮನೇಲಿ ತಂದು ಇಟ್ಕೊಂಡು ಅವಳನ್ನ ಆರೈಕೆ ಮಾಡ್ತಾ ಇದ್ದೆ. ಮತ್ತೆ ಪುನಃ ಚೆಕಪ್ಪಿಗೆ ಕರ್ಕೊಂಡು ಹೋದೆ.
ಮತ್ತೆ ಮೆಡಿಸಿನ್ ಮುಂದುವರಿಸಿ ಸ್ವಲ್ಪ ದಿವಸ. ಹ್ಮ್. ಆದ್ರೆ ಅದೇನು ಪರಿಣಾಮ ಕೊಡ್ಲಿಲ್ಲ. ಹ್ಮ್. ಕೊನೆಗೆ ಬಚ್ಚಲಿಗೆಲ್ಲ ಕೈ ಹಿಡ್ಕೊಂಡು ಹೋಗುವ ಪರಿಸ್ಥಿತಿ ಬಂತು. ಹ್ಮ್. ಇನ್ನು ಏನ್ ಮಾಡೋದಪ್ಪ ಅಂತ ತಲೆಗೆ ಹೊಳಿಲಿಲ್ಲ. ಹ್ಮ್. ಕುಂದಾಪುರದ ನಾಗೇಶ್ ಡಾಕ್ಟ್ರಿಗೆ ಫೋನ್ ಮಾಡಿದೆ. ಹ್ಮ್. ನಮ್ಮ ಸಹೋದ್ಯೋಗಿಗಳು ಹಿರಿಯ ಕಲಾವಿದರು ಕೋಡಿ ವಿಶ್ವನಾಥ ಕಾಣಿಕರು ಹ್ಮ್. ಆ ಕಾಲದಲ್ಲಿ ತುಂಬಾ ಹೆಲ್ಪ್ ಮಾಡಿದ್ರು. ಹ್ಮ್. ಮುಂದೆ ಇವು ಕೈ ಬಿಡ್ಲಿಲ್ಲ ಅವ್ರನ್ನ. ಹ್ಮ್. ಅಲ್ಲಿಗೆ ಅಡ್ಮಿಟ್ ಮಾಡಿದೆ. ಹ್ಮ್. 12 ದಿವಸ ICU ಬಿಟ್ಟಿತ್ತು. ಹ್ಮ್. ಆದ್ರೆ 12ನೇ ದಿವಸಕ್ಕೆ ಹ್ಮ್. ಇಲ್ಲ ಇದು ಆಗುದಿಲ್ಲ ಅಂತ ಗೊತ್ತಾಯ್ತು, ನಮ್ ಕೈ ಸಿಗುದಿಲ್ಲ ಅಂತ ಗೊತ್ತಾಯ್ತು. ಹ್ಮ್. ತೀರ್ಕೊಂಡಳು ಮಧ್ಯಾಹ್ನ. ಅದು ನಿಮ್ ಬಹಳ ದೊಡ್ಡ ಒಂದು ನಷ್ಟ. ಬಹಳ ಆಘಾತ. ಹೌದು, ಆಘಾತ. ಆಘಾತ ಜೊತೆಗೆ ಮಗಳ ಮದುವೆ, May 2ಕ್ಕೆ ಮಗಳ ಮದುವೆ ನಿಶ್ಚಯ ಆಗಿತ್ತು. ನಿಮ್ಗೆ ಎಷ್ಟು ಜನ ಮಕ್ಕಳು? ನನಗೆ 2 ಮಕ್ಕಳು. ಗಂಡು ಹೆಣ್ಣು? ಹೆಣ್ಣು ಹಿರಿಯವಳು. ಇನ್ನೊಂದು ಮಗ? ಹೌದು, ಹೆಣ್ಣು ಹಿರಿಯವಳು ಸಹನಾ ಅಂತ ಹೆಸರು. ಮಗ ಸಾತ್ವಿಕ ಅಂತ. ಈಗ ಡಿಗ್ರಿ ಆಗಿತ್ತು. ಇನ್ನೀಗ ಮುಂದಿನ ಒಂದು ವಿದ್ಯಾಭ್ಯಾಸ, ಅದು ಈಗ ಅದೇ ಚಿಂತೆಯಲ್ಲಿ ನಾನಿದ್ದೆ. ಮಗನಿಗೆ ಮಗಳಿಗೆ ಮದುವೆ ಆಯ್ತು? ಮಗಳಿಗೆ ಮದುವೆ ಆಗಿದೆ, ಅವಳದ್ದು BCom ಆಗಿತ್ತು. ನಿಮ್ಮ ಈ ಮಡದಿರೋ ಟೈಮಲ್ಲಿ ಅವ್ರಿಗೆ ಮದುವೆ ಸೆಟ್ ಆಗಿತ್ತು? ಅದೇ May 2ನೇ ತಾರೀಕಿಗೆ ಮದುವೆ ನಿಶ್ಚಯ ಆಗಿದೆ, ಹಾಲ್ ಎಲ್ಲ ಬುಕ್ ಮಾಡಿ ಆಗಿದೆ. ಈಗ ಅವಳು ಮಗಳಿಗೆ ಹೆರಿಗೆ ಆಗಿತ್ತು. ಈಗ ಮಗುವಿಗೆ 6ನೇ ತಿಂಗಳು ನಡೀತಾ ಉಂಟು. ಮತ್ತೆ ಅವರು ಹೀಗೆ ಅವಳು ತೀರ್ಕೊಂಡಳು, ಮದುವೆ ನಿಲ್ಲಿಸುವ ಹಾಗಿಲ್ಲ. ಹೌದು. ಜೊತೆಗೆ ನನ್ನ ಅಳಿಯನ ಮನೆಯವರು ಎಲ್ಲ ತುಂಬಾ ಒಂದು ಹೊಂದಾಣಿಕೆಯ ಒಂದು ಫ್ಯಾಮಿಲಿ ಆಗಿತ್ತು. ಬಹಳ ನನಗೆ ಅದೊಂದು ಸಮಾಧಾನ. ಯಾಕೆ ಹೇಳಿದ್ರೆ ನನಗೆ ಮಂದಾರ್ತಿ ಅಮ್ಮನೇ ನನಗ ಆಗಿಲ್ಲ ಒಂದು ಸಂಬಂಧದ ದಾರಿ ತೋರಿಸುದಂತ ಅನ್ಸ್ತಾ ಇತ್ತು. ಅಷ್ಟು ಹೊಂದಾಣಿಕೆಯವರಾಗಿದ್ರು. ಅವರು ಸಹ ಎಲ್ಲ ಒತ್ತಾಸಿ ಕೊಟ್ಟಿದ್ರು, ನೀವು ಹೆದರೋದು ಬೇಡ ಅಂತ. ಏನ್ ಮಾಡೋದು, ಇದ್ದ ದುಡ್ಡೆಲ್ಲ ಇವಳಿಗಾಗಿ ಖರ್ಚಾಯ್ತು. ಮದುವೆ ಬಂದಿದೆ, ಮದುವೆ ಖರ್ಚಿಗೆ. ಹೌದು, ಏನ್ ಮಾಡೋದು, ಕೆಲವರೆಲ್ಲ ಕೈ ಚಾಚಿದೆ, ನಾನು ಏನ್ ಮಾಡುವ. ಎಷ್ಟೋ ಜನ ಉಪಕಾರ ಮಾಡಿದ್ರು, ಬಹಳ ಜನ ಉಪಕಾರ ಮಾಡಿದ್ರು. ಜೊತೆಯಲ್ಲಿ ಕೆಲವೆಲ್ಲ ಕಾಣದ ಕೈಗಳು, ಕೆಲವೆಲ್ಲ ನಾವು ಹಿಂದಿನಿಂದ ಸಹಕಾರ ಮಾಡಿದವರು ಇದ್ದಾರೆ, ಹಣವನ್ನು ಕೊಟ್ಟಿದ್ದಾರೆ, ಜೊತೆಗೆ ಕೊಡುವವರನ್ನು ತೋರಿಸಿದವರು ಇದ್ದಾರೆ. ಅದರಲ್ಲಿ ಕೋಡಿ ವಿಶ್ವನಾಥ ಗಾಣಿಗರು ಇವರೆಲ್ಲ ಪಾಪ ಎಷ್ಟೋ ಕಡೆಗೆಲ್ಲ ನನ್ನನ್ನು ಕರ್ಕೊಂಡು ಹೋಗಿದ್ರು. ಜೊತೆಯಲ್ಲಿ ಮಾರಣಕಟ್ಟೆ ಮಂಜರು, ಕಿನಿಯವರು, ಇನ್ನೊಂದು ಮತ್ತೆ ಮಂದಾರ್ತಿಯ ಒಂದು ಇದರವರು, ನನಗೆ ಒಬ್ಬರು ಹಿರಿಯ ಉದ್ಯಮಿಗಳು, ಒಬ್ರು ಅವರ ಹೆಸರು ಹೇಳುವುದಿಲ್ಲ, ದೊಡ್ಡ ಮೊತ್ತವನ್ನು ಕೊಟ್ಟಿದ್ರು. ಅದನ್ನು ಕೊಡಿಸುವುದಕ್ಕೆ ಕಾರಣರು ಮಂದಾರದಲ್ಲಿ ಇವರು ಧನಂಜಯ ಶೆಟ್ಟರು ಇವರೆಲ್ಲ ಆಗಿದ್ರು. ಹಾಗೆ ಎಲ್ಲವರು ಒಂದೊಂದು ಸ್ವಲ್ಪ ಸ್ವಲ್ಪ ಹಣದ ಸಹಾಯ ಮಾಡಿ ಅಂತ ಮದುವೆ ಅಂತೂ ಒಳ್ಳೆ ರೀತಿಯಲ್ಲಿ ಆಯ್ತು. ಸಂಕಲ್ಪಿತ ಕಾರ್ಯ ಏನಿತ್ತು ಅದನ್ನ ಅದೇ ಒಂದು ಇದರಲ್ಲಿ ವಿಜೃಂಭಣೆಯಿಂದ ನಾವು ಮಾಡಿತ್ತು. ಇನ್ನು ಈಗ ಹಾಗೆ ಈಗ ಇಷ್ಟೆಲ್ಲ ಆಯ್ತು, ಆದ ಸಾಲಗಳನ್ನು ತೀರಿಸ್ಬೇಕು, ಜೊತೆಗೆ ಮಗನ ವಿದ್ಯೆ. ಇನ್ನೀಗ ದೊಡ್ಡ ಇದಾದದ್ದ ನನಗೀಗ ಸಮಸ್ಯೆ ಆದದ್ದು ಅದು. ಇನ್ನು ಮಗನ ವಿದ್ಯೆಗೆ ಏನು ಮಾಡುವುದು ಅಂತ. ಅವನಿಗೆ BSc ಆಯ್ತು, ಅವನಿಗೆ ಡಿಗ್ರಿ ಆಗಿದೆ. ಹೌದು, BA ಆಗಿದೆ. ಇನ್ನೀಗ ಮುಂದಿನ 1-2 ವರ್ಷ ಆದ್ರೂ ಯಾವುದೇ ಒಂದು ವಿದ್ಯೆಯನ್ನು ಮುಂದುವರಿಸದೇ ಇದ್ರೆ ಅವನ ಜೀವನಕ್ಕೊಂದು ಸರಿಯಾದ ಭದ್ರತೆಯನ್ನು ನಾವು ಕೊಟ್ಟ ಹಾಗೆ ಆಗುದಿಲ್ಲ ಅನ್ನೋ ಒಂದು ನಿರ್ಣಯಕ್ಕೆ ಸರಿಯಾಗಿ ಈಗ ಇವತ್ತೀಗ ಹೋಗಿದ್ದ, ಈಗ ಅವನ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಈಗ ಮಂಗಳೂರು ವಿವಿಗೆ ಹೋದಾಗಲ ತಕೊಂಡ್ ಬರ್ಲಿಕ್ಕೆ. ನೀವು ನಿನ್ನೆ ಹೇಳಿದ್ರಿ ಉಡುಪಿ ಮಂಗಳೂರು ವಿವಿಗೆ. ಇನ್ನೀಗ ಮುಂದಿನದ್ ನೋಡ್ಬೇಕು. ಅದೇ ಹಣದ ಅಡಚಣೆ ತೀವ್ರವಾಗಿದ್ದು, ಒಂದು ಒಟ್ಟು ಯಾವ ಕಡೆಗೂ ಹೋಗದಿದ್ದ ಪರಿಸ್ಥಿತಿ ಆಗಿತ್ತು. ಹೆಚ್ಚಾಗಿ ನನ್ನ ಈ ಸಾಂಸಾರಿಕವಾದ ಈ ಎಲ್ಲ ಒಂದು ತಾಪತ್ರಯಗಳೇ ಹೆಚ್ಚಾಗಿ ಯಾವ್ದ್ರ ಬಗ್ಗೆಯೂ ನಾನು ಸ್ವಲ್ಪ ಆಸಕ್ತಿಯನ್ನ ಕಳ್ಕೊಂಡ ಸ್ಥಿತಿ ಬಂದಿತ್ತು. ಪುಸ್ತಕ ಓದುವುದೇ ಆಗ್ಲಿ, ಯಾವುದೇ ಒಂದು ಒಬ್ಬರ ಹತ್ರ ಮಾತನಾಡುವುದೇ ಆಗ್ಲಿ, ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದೇ ಆಗ್ಲಿ. ಇನ್ನೊಟ್ಟೆ ಯಕ್ಷಗಾನ ಇದ್ದಾಗ